Hi guys, welcome back to Good Choice Chandu channel. In this video, I make a reaction Kingdom official teaser. Vijay Devarakonda, Anirudh Ravichander, S. Nagavamshi, Gautam Tinna Nuwari. This is amazing and exciting movie. Who are not subscribed to my channel, please subscribe now. In this video, I make a reaction this Kingdom official teaser. Who are not subscribed to my channel, please subscribe now and let's start the video. అలసటలేని Okay. భీకర యుద్ధం, Wow, భీకర యుద్ధం. అలలుగా పారే ఏరుల రక్తం, అనిరుద్ మ్యూజిక్. వలసపోయినా అలిసిపోయినా ఆగిపోనిది ఈ మహారణం. This is a war movie, guys. War movie. మట్టి కింద మృతదేహాలు. Wow, guys. ఈ అలజడి ఎవరి కోసం? ఇంత బీభత్సం ఎవరి కోసం? Okay. అసలు ఈ వినాశనం ఎవరి కోసం? గౌతమ్ తిన్ననూరి. ఓకే. రణభూమిని చీల్చుకొని పుట్టే కొత్త రాజు కోసం. న్యూ కింగ్. దట్ ఈస్ విజయ్ దేవరకొండ. అమేజింగ్ గైస్. కాలచక్రాన్ని బద్దలు కొట్టి పునర్జన్మనెత్తిన ఓకే నాయకుడి కోసం. వాట్ ఎంట్రీ గైస్. విజయ్ దేవరకొండ. కింగ్డమ్. BGM ఆల్సో అమేజింగ్ గైస్. ఏమైనా చేస్తా సార్, ఓకే. అవసరమైతే ఐ నీడ్. మొత్తం తగలబెట్టేస్తా సార్. ఓకే. May 30, 2025 in cinemas worldwide. ವಾವ್, ದಿ ಕಿಂಗ್ಡಮ್. ಓಕೆ. ವಿಜಯ್ ದೇವರಕೊಂಡ ಅವರು ಇದು ಎಲ್ಲ ಮೂವಿನೂ ನೋಡಿದ್ದೀವಿ, ವಿಜಯ್ ದೇವರಕೊಂಡ ಮೂವಿಗಳನ್ನು. ಈ ಮೂವಿ ಮಾತ್ರ ವಾರ್ ಅಂದರೆ ಯುದ್ಧಗಳ ಆಡೋ ಟೈಮ್ನಲ್ಲಿ ಮಾಡುತ್ತಾ ಇರೋ ಮೂವಿ. ಯುದ್ಧ ಯಾವ ರೀತಿ ಮಾಡ್ತಾರೆ, ಹೆಂಗಿರುತ್ತೆ, ಭೀಕರ ಯುದ್ಧ ಅಂತ ಹೇಳಿದ್ದಾರೆ ಅಲ್ಲಿ. ಮಸ್ತಿದೆ. ವಿಜಯ್ ದೇವರಕೊಂಡ ಅವ್ರನ್ನ ಒಂದು ಮುಖ ನೋಡಿದ್ರಿ, ಇನ್ನೊಂದು ಮುಖನ ಈ ಮೂವಿ ಅನಿಸುತ್ತೆ. ಸಖತ್ತಾಗಿದೆ. BGM ಆಗಿರ್ಬೋದು, ಅವರ ಎಂಟ್ರಿ, ವಿಜಯ್ ದೇವರಕೊಂಡ ಅವರ ಎಂಟ್ರಿ ಆಗಿರ್ಬೋದು, ಪೊಲೀಸ್ ಅಂತ ಹಿಡ್ಕೊಂಡು ಬರ್ತಾರೆ. ಅದಾದಮೇಲೆ ನನಗೆ ಒಂದು ಸ್ವಲ್ಪ ಇದು ಅನಿಸಿದ್ದು ಏನಂದರೆ, ಅಲ್ಲಿ ಇದರಲ್ಲಿ ಸ್ಟೇಷನ್ನಲ್ಲಿ ಅವರು ಒಂಥರ ಈ ಥರ ಮಾಡ್ತಾ ಇರ್ತಾರೆ, ಒಂಥರ ಜೋರು ಶಬ್ದ ಮಾಡ್ತಾ ಇರ್ತಾರೆ. ಅದು ಏನು ಕಾರಣ, ಯಾಕೆ ಅವರಿಗೆ ಏನು ಹಿಂಸೆ ಆಗ್ತಾಯಿತ್ತು, ಮತ್ತು ಒಬ್ಬರೇ ಕೂತ್ಕೊಂಡು ಅಲ್ಲಿ ಲೈಟಿಂಗ್ಸ್ ಬೆಳಕಿನಲ್ಲಿ ಮಾತಾಡ್ತಾ ಇರ್ತಾರೆ, ರೆಡ್ ಲೈಟ್ ಕೆಳಗೆ ಮಾತಾಡ್ತಿರ್ತಾರೆ. ಅದೇನು, ಇದು ವಾರ್ಗೆ ಸಂಬಂಧಿತ ಮೂವ್ ಆಗಿರೋದ್ರಿಂದ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ನೀವಂತೂ. ಒಂದು ಇನ್ಫಾರ್ಮೇಷನ್ ಪಿಕ್ಚರ್ ಆಗಿರುತ್ತೆ ಅನಿಸುತ್ತೆ ಈ ಇದು. ಅದಕ್ಕೋಸ್ಕರ ಮೂವಿನ ಥಿಯೇಟರ್ಗೆ ಹೋಗಿ ನೋಡಿ. ಸಖತ್ತಾಗಿದೆ. ವಿಜಯ್ ದೇವರಕೊಂಡ ಅವರ ಒಂದು ಮುಖ ನೋಡಿದ್ರಿ ಇಷ್ಟು ದಿನ, ಇದು ಇನ್ನೊಂದು ಮುಖ ಆಗಿರುತ್ತೆ. ಅದರಿಂದ ಯಾರೂ ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸಖತ್ತಾಗಿದೆ. ಇದು ಮಾತ್ರ ಥಿಯೇಟರ್ಗೆ ಹೋಗಿ ಫಿಲಮನ್ನು ನೋಡಿ. May 30 ಬರುತ್ತೆ, ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ ಈ ಮೂವಿ. ಆದ್ದರಿಂದ ಸಖತ್ತಾಗಿ ಕಲೆಕ್ಷನ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಸಖತ್ತಾಗಿ ಧೂಳೆಪ್ಸೋದಂತೂ ಗ್ಯಾರಂಟಿ. ನನಗಂತೂ ಸಖತ್ ಇಷ್ಟ ಆಯಿತು. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.